ಸೊ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸೊ ಎಲ್ಲರಿಗೂ ಗೂಗಲ್ ಅಲ್ಲಿ ವರ್ಕ್ ಮಾಡ್ಬೇಕಂತ ಆಸೆ ಇರುತ್ತೆ. ಸೊ ನಿಮಗೂ ಇದೇ ತರ ಆಸೆ ಇದ್ರೆ ವಿಂಗ್ ಅಸಿಸ್ಟೆಂಟ್, ಸೊ ಇವರು ಡೈರೆಕ್ಟ್ಲಿ ಗೂಗಲ್ ಜೊತೆ ಕೊಲಾಬ್ರೇಟ್ ಆಗಿದ್ದಾರೆ. ಸೊ ಇವ್ರ ಜೊತೆ ನೀವು ವರ್ಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಗೂಗಲ್ ಜೊತೆನೆ ವರ್ಕ್ ಮಾಡ್ದಂಗೆ. ಸೊ ವರುಣ್ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮ್ ಜಾಬ್ ರೋಲ್ ಏನು ಮತ್ತೆ ವರ್ಕ್ ಯಾವ ತರ ಇರುತ್ತೆ ಅಂತ. ಸೊ ಫ್ರೆಂಡ್ಸ್, ಇದು ಬಂದು ನಮ್ಮ ಬಾರ್. ಸೊ ನಮಗೆ ಮನೆಗೆ ಹೋಗಿ ಮಾಡೋ ಅಷ್ಟು ಟೈಮ್ ಇರಲಿಲ್ಲ, ಸೊ ನಾವು ಇಲ್ಲೇ ಮಾಡ್ತಿದ್ದೀವಿ, ಏನು ಅನ್ಕೋಬೇಡಿ. ಮತ್ತು ನಾವು ಯಾವುದೇ ರೀತಿಯಾದ ಆಲ್ಕೋಹಾಲ್ನ ಪ್ರಮೋಟ್ ಮಾಡ್ತಾ ಇಲ್ಲ. ಸೊ ವಿಂಗ್ ಡೇಟಾ ಅಂದರೆ ಇದೊಂದು ಗೂಗಲ್ ಕೊಲಾಬ್ರೇಟೆಡ್ ಕಂಪ್ನಿ. ಸೊ ಇಲ್ಲಿ ಫ್ರೀ ಲ್ಯಾನ್ಸಸ್ ಫಾರ್ ವಾಯ್ಸ್ ಡೇಟಾ ಕಾಂಟ್ರಿಬ್ಯೂಟರ್ಸ್ಗೆ ಕಾಲ್ ಆಗಿದೆ. ಮತ್ತು ಇದರಲ್ಲಿ ಏನಂದರೆ ಪ್ರತಿಯೊಂದು ಲ್ಯಾಂಗ್ವೇಜಲ್ಲಿ ಕೂಡ ನೀವು ವರ್ಕ್ ಮಾಡ್ಬೋದು. ಏನಂದರೆ ಹಿಂದಿ, ತಮಿಳ್, ತೆಲುಗು, ಉರ್ದು, ಮಲಯಾಳಂ ಯಾವ್ದಲ್ಲಿ ಬೇಕಿದ್ರೂ ಮಾಡ್ಬೋದು. ಮತ್ತು ಮೇನ್ಲಿ ಕನ್ನಡದವ್ರಿಗೆ ಇದು ಮಾಡಿಸಿರುವಂಥ ಕಂಪ್ನಿ. ಮತ್ತು ಇಲ್ಲಿ ಮೇನ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಹೇಳಿದ್ರೆ ಕಂಪ್ಲೀಟ್ ಶಾರ್ಟ್ ವಾಯ್ಸ್ ರೆಕಾರ್ಡಿಂಗ್ಸ್, ಅಂದರೆ ನಿಮ್ಮ ವಾಯ್ಸ್ ರೆಕಾರ್ಡ್ ಮಾಡಿಬಿಟ್ಟು AI ಅಪ್ಡೇಟ್ ಮಾಡಬೇಕು, ಅಷ್ಟೇ ಕೆಲಸ ಇರೋದು. ಮತ್ತು ಫಾಲೋ ಕ್ಲಿಯರ್ ಪ್ರಾಜೆಕ್ಟ್ ಇನ್ಸ್ಟ್ರಕ್ಷನ್ಸ್ ಟು ಇನ್ಶ್ಯೂರ್ ನ್ಯಾಚುರಲ್ ಅಕ್ಯುರೇಸಿ ಇರಬೇಕು ನಿಮ್ಮ ಸ್ಪೀಚಲ್ಲಿ. ಸೊ ಕನ್ನಡ ಮತ್ತು ಇಂಗ್ಲೀಷ್ ಒಂದು ಬೇಸಿಕ್ ಲ್ಯಾಂಗ್ವೇಜ್ ಬಂದರೆ ಅಷ್ಟೇ ಸಾಕು. ತುಂಬ ಅಕ್ಯುರೇಟಾಗಿ ಬರೋದು ಕೂಡ ಅವಶ್ಯಕತೆ ಇಲ್ಲ. ಸೊ ಇಟ್ ಈಸ್ ವೆರಿ ವೆರಿ ಈಸಿ ಅಂತಲೇ ಹೇಳ್ಬೋದು. ಜಾಯಿಂಟ್ ಟಾಸ್ಕ್ ಅಂದರೆ ವೆನೆವರ್ ಅವೈಲಬಿಲಿಟಿ ಕೊಟ್ಟಿದ ತಕ್ಷಣ ನೀವು ಒಂದು ಟಾಸ್ಕ್ನ ನೀವು ಆನ್ ಟೈಮಲ್ಲಿ ಕಂಪ್ಲೀಟ್ ಮಾಡಬೇಕು, ಅಷ್ಟೇ ಕೆಲಸ. ಮತ್ತು ಸಬ್ಮಿಟ್ ರೆಕಾರ್ಡಿಂಗ್ಸ್ ಥ್ರೂ ದ ಡೆಸಿಗ್ನೇಟೆಡ್ ಆನ್ಲೈನ್ ಒಂದು ಪ್ಲಾಟ್ಫಾರ್ಮ್ ಇರುತ್ತೆ. ಆ ಪ್ಲಾಟ್ಫಾರ್ಮಲ್ಲಿ ನಿಮ್ಮ ವರ್ಕ್ನ ಹೋಗ್ಬಿಟ್ಟು ಅಪ್ಡೇಟ್ ಮಾಡಬೇಕು, ಅಷ್ಟೇ. ತುಂಬಾ ಈಸಿ ಆಗಿದೆ. ಮತ್ತು ಈ ಆಪರ್ಚುನಿಟಿನ ಕಳ್ಕೊಳ್ಳೋಕ್ಕೆ ಹೋಗ್ಬೇಡಿ. ಮತ್ತು ಇದು ಬಂದು ಗೂಗಲಿಂದನೇ ಕಾಲ್ ಆಗಿದೆ, ವರ್ಕ್ ಫ್ರಮ್ ಹೋಮ್. ನೀವು ಹೋಗ್ಬಿಟ್ಟು ಗೂಗಲಲ್ಲಿ ಚೆಕ್ ಮಾಡಿ ರಿವ್ಯೂಸ್ ಕೂಡ ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಜಾಬ್ ರೋಲ್ ಬಂದ್ಬಿಟ್ಟು ಫ್ಲೂಯೆನ್ಸಿ ಇನ್ ಟಾರ್ಗೆಟ್ ಲ್ಯಾಂಗ್ವೇಜ್. ಅವ್ರು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ ಕನ್ನಡದಲ್ಲಿ ತುಂಬ ಫ್ಲೂಯೆನ್ಸಿ ಇರಬೇಕು, ಇಂಗ್ಲೀಷಲ್ಲಿ ಸ್ವಲ್ಪ ಕಡಿಮೆ ಇದ್ರೂ ಓಕೆ, ಬಟ್ ಕನ್ನಡ ತುಂಬ ಚೆನ್ನಾಗಿ ಬರಬೇಕು. ನೆಕ್ಸ್ಟ್, ಎಬಿಲಿಟಿ ಟು ಫಾಲೋ ಇನ್ಸ್ಟ್ರಕ್ಷನ್ಸ್. ಅವ್ರು ಹೇಳಿರೋ ಇನ್ಸ್ಟ್ರಕ್ಷನ್ಸ್ಗಿಂತ ಜಾಸ್ತಿ ಕಮ್ಮಿ ಏನು ಮಾಡಬೇಡಿ. ಅವ್ರು ನಿಮಗೆ ಕ್ಲೀನಾಗಿ ತಿಳಿಸ್ಕೊಡ್ತಾರೆ, ಅಷ್ಟು ವರ್ಕ್ ಮಾತ್ರ ಕಂಪ್ಲೀಟ್ ಮಾಡ್ಕೊತಾ ಹೋಗಿ ಅಷ್ಟೇ. ಕಂಪ್ಯೂಟರ್ ಇರಬೇಕು ಅಂತ ಹೇಳಿದ್ದಾರೆ. ಸೊ ನಿಮ್ಮ ಹತ್ರ ಕಂಪ್ಯೂಟರ್ ಇಲ್ಲ, ಫೋನ್ ಕೂಡ ಮಾಡ್ಬೋದು. ಕಂಪ್ಯೂಟರ್ ಮತ್ತೆ ಒಂದು ವೆಬ್ ಕ್ಯಾಮ್ ತುಂಬಾ ಚೆನ್ನಾಗಿರ್ಬೇಕಂತ ಹೇಳಿದ್ದಾರೆ. ಸೊ ನಿಮ್ಮ ಹತ್ರ ಫೋನ್ ಇದ್ರೂ ಕೂಡ ವರ್ಕ್ ಮಾಡ್ಬೋದು, ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ. ಅವ್ರು ನಿಮಗೆ ಏನು ಕೊಡ್ತಾ ಇದ್ದಾರೆ ಅಂದರೆ ಫ್ರೀಲ್ಯಾನ್ಸಿಂಗ್. ಸೊ ನೀವು ಫ್ರೀ ಟೈಮಲ್ಲಿ ಇದ್ರೂ ವರ್ಕ್ ಮಾಡ್ಬೋದು, ನೀವು ಹೌಸ್ ವೈಫ್ ಆಗಿದ್ರು ವರ್ಕ್ ಮಾಡ್ಬೋದು, ಸ್ಟೂಡೆಂಟ್ ಆಗಿದ್ರು ಕೂಡ ವರ್ಕ್ ಮಾಡ್ಬೋದು. ಮತ್ತೆ ನೀವು 10th 12th ಏನೇ ಪಾಸ್ ಮಾಡಿರಿ, ಈ ಜಾಬ್ ಮಾತ್ರ ನಿಮಗೆ ಸಿಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ನಾವು CV ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ಆಗಲೇ ವಿಡಿಯೋ ಮಾಡಿದ್ದೀವಿ. ಪ್ಲೀಸ್ ಗೋ ಬ್ಯಾಕ್ ಆ್ಯಂಡ್ ವಾಚ್ ಇಟ್, ಡು ನಾಟ್ ಮಿಸ್ ದೋಸ್ ವಿಡಿಯೋಸ್. ಸೊ ನೆಕ್ಸ್ಟ್ ಏನು ಅಂದರೆ ಶಾರ್ಟ್ ಅಸೈನ್ಮೆಂಟ್ ಇರುತ್ತೆ. ಅಸೈನ್ಮೆಂಟ್ 10 minutes ಇರುತ್ತೆ ಅಷ್ಟೇ. ಇಟ್ಸ್ ವೆರಿ ಈಸಿ. ChatGPT ಹಾಕ್ಬಿಟ್ರೆ ಅದೇ ನಿಮಗೆ ಈಸಿಯಾಗಿ ಸೊಲ್ಯೂಷನ್ಸ್ ಕೊಟ್ಬಿಡುತ್ತೆ. ಸೊ ವರ್ಕ್ ಈಸ್ ಆಫರ್ಡ್ ಆಸ್ ಅವೈಲೇಬಲ್ ಬೇಸಿಸ್. ಸೊ ಹೆಂಗೆ ಅಂದರೆ ಅವರೇ ನಿಮಗೆ ಟಾಸ್ಕ್ನ ಹೇಳ್ಬಿಟ್ಟು ನಿಮಗೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಆ ಟಾಸ್ಕ್ ಹೆಂಗಿರುತ್ತೆ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅಷ್ಟೊಂದು ತಲೆ ಕೆಡಿಸ್ಕೊಳೋದು ಏನೂ ಇಲ್ಲ. ಫ್ರೆಂಡ್ಸ್, ಇವರು ಅವರ್ಲಿ ಪೇಮೆಂಟ್ ಮಾಡ್ತಾ ಇದ್ದಾರೆ. ಮತ್ತು ನೀವು ಎಷ್ಟು ಎಫರ್ಟ್ಸ್ ಹಾಕಿ ವರ್ಕ್ ಮಾಡ್ತೀರೋ, ಪಾರ್ಟ್ ಟೈಮ್ ಆಗಲಿ ಫುಲ್ ಟೈಮ್ ಆಗಲಿ, ನಿಮಗೆ ಆ ಬೇಸಿಸ್ ಮೇಲೇ ಪೇಮೆಂಟ್ ನಡೆಯೋದು. ಸೊ ಇದು ತುಂಬಾ ಜಾಸ್ತಿ ಪೇಮೆಂಟ್ ಮಾಡ್ತಿದ್ದಾರೆ. ಎಷ್ಟು ಅಂತ ಹೇಳೋಕ್ಕಾಗಲ್ಲ, ಬಟ್ ನಾನು ಇಲ್ಲಿ ನಿಮಗೆ ಸ್ಕ್ರೀನ್ಶಾಟ್ನ ಮೆನ್ಷನ್ ಮಾಡ್ತಾನೆ ಇರ್ತೀನಿ. ಮತ್ತು ವಿಡಿಯೋ ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ ಹೆಂಗೆ ಅಪ್ಲೈ ಮಾಡೋದು ಅಂತ. ಇಟ್ ಈಸ್ ವೆರಿ ಈಸಿ ಟು ಅಪ್ಲೈ. ಒಂದು ನಿಮಗೆ ತುಂಬ ದಿನದಿಂದ ಹೇಳ್ತಾನೆ ಇದ್ದೀನಿ ನಾನು ನಿಮಗೆ, ಲಿಂಕ್ಡ್ಇನ್ನಲ್ಲಿ ಮತ್ತು ನೌಕರಿಯಲ್ಲಿ ಒಂದು ಪ್ರೊಫೈಲ್ ಮಾಡ್ಕೊಳ್ಳಿ ಅಂತ. ಅದು ಒಂದೇ ಒಂದು ಪ್ರೊಫೈಲ್ ಇದ್ದರೆ ಯು ಕ್ಯಾನ್ ಅಪ್ಲೈ ಇಟ್ ಇನ್ 5 seconds. ಸೊ ನಿಮಗೆ ಹೇಳ್ತಾ ಇರೋದು ಈಗಲೇ ಹೋಗ್ಬಿಟ್ಟು ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಟ್ ಈಸ್ ವೆರಿ ಈಸಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಇದು ಕನ್ನಡಿಗರಿಗೋಸ್ಕರನೇ ಮಾಡಿರುವಂಥ ರೋಲ್, ಅದಕ್ಕೆ ನಾವು ನಿಮಗೆ ಇದನ್ನು ತಂದಿರೋದು. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಅಪ್ಲೈ ಮಾಡಿ, ಒಂದು ಕಮೆಂಟ್ ಮಾಡಿ, ನಮಗೆ ಗೊತ್ತಾಗುತ್ತೆ. ಸೊ ದಟ್ ನಿಮಗೆ ಯಾವ ಥರ ವೀಡಿಯೋಸ್ ಬೇಕಾಗುತ್ತೆ ನೆಕ್ಸ್ಟ್ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾವು ಇಷ್ಟೊಂದೆಲ್ಲ ಎಫರ್ಟ್ಸ್ ಆಗಿ ಮಾಡ್ತಾ ಇದ್ದೀವಿ ಅಂದರೆ ನಿಮ್ಮ ಕಡೆಯಿಂದ ಸ್ವಲ್ಪನಾದರೂ ಎಫರ್ಟ್ಸ್ ಬಯಸ್ತೀವಿ. ಏನಂದರೆ ಒಂದೇ ಒಂದು ಈ ವಿಡಿಯೋ ಆಗಿದ ತಕ್ಷಣ ಒಂದೇ ಒಂದು ಲೈಕ್ ಮಾಡಿ, ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ. ನಮ್ಮಿಬ್ರಿಗೆ ಒಂದು ಒಳ್ಳೆ ಮೋಟಿವೇಶನ್ ಥರ ಇರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ, ನಾನು ಹೆಂಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್. ಥ್ಯಾಂಕ್ ಯು ಸೋ ಮಚ್. ಸೊ ಫ್ರೆಂಡ್ಸ್, ನಾವು ಕಳಿಸೋ ಲಿಂಕ್ನ ನೀವೇನಾದರೂ ಓಪನ್ ಮಾಡಿದ್ರೆ ಈ ಇಂಟರ್ಫೇಸಿಗೆ ಕರ್ಕೊಂಬರುತ್ತೆ. ಸೊ ಇದು AI ವಾಯ್ಸ್ ಟ್ರೈನರ್ ಹಿಂದಿ ಅಂತ ಇದೆ, ಬಟ್ ಪ್ರತಿಯೊಂದು ಲ್ಯಾಂಗ್ವೇಜಲ್ಲಿ ಒಳಗಡೆ ಹೋಗಿದ ತಕ್ಷಣ ನೀವು ನೋಡ್ಬೋದು. ಅಲ್ಲೇ ರಿಮೋಟ್ ಅಂತ ಇದೆ, ಮತ್ತು ಕಂಪ್ಲೀಟಾಗಿ ಡೀಟೇಲ್ಸ್ ಏನೇನಿದೆ ಅಂತ ನಾನು ಮತ್ತು ಶರಣ್ ಇಬ್ಬರೂ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ವಿಂಗ್ ಡೇಟಾ ಅಂದರೆ ಏನು, ಅದು ಫ್ರೀಲ್ಯಾನ್ಸಿಂಗ್ ವಾಯ್ಸ್ ಅನಲಿಸ್ಟ್ ಏನು ಮಾಡ್ತಾರೆ ಪ್ರತಿಯೊಂದು ಹೇಳಿದ್ದೀವಿ. ಮತ್ತು ಪ್ರಿಫರ್ಡ್ ಲ್ಯಾಂಗ್ವೇಜಸ್ ನೋಡಿ, ಇಲ್ಲಿ ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಉರ್ದು, ಗುಜರಾತಿ, ಪಂಜಾಬಿ ಪ್ರತಿಯೊಂದು ಇದೆ. ನೀವು ಸೆಲೆಕ್ಟ್ ಮಾಡ್ಕೋಬೋದು ಯಾವುದು ಅಂತ. ನಾನು ನಿಮಗೆ ಹೇಳ್ತೀನಿ ಮುಂದೆ ಹೆಂಗೆ ಅಪ್ಲೈ ಮಾಡೋದು ಹೆಂಗೆ ಅಂತ. ಸೊ ನಾವು ಇಷ್ಟೆಲ್ಲ ಎಫರ್ಟ್ಸ್ ಹಾಕಿದ ಮೇಲೆ ನಿಮ್ಮ ಕಡೆಯಿಂದನೂ ನಾವು ಸ್ವಲ್ಪ ಎಫರ್ಟ್ಸ್ ಬಯಸ್ತೀವಿ. ಸೊ ಪ್ಲೀಸ್ ಈಗಲೂ ಹೋಗ್ಬಿಟ್ಟು ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ ಸಾಕು. ಮತ್ತು ಈ ರೆಸ್ಪಾನ್ಸಿಬಿಲಿಟೀಸ್ನ ಮತ್ತು ವಾಟ್ ಯು ವಿಲ್ ಡೂ ಇನ್ ದಿಸ್ ಕಂಪ್ನಿ ಅಂತ ಪ್ರತಿಯೊಂದು ನಾನು ಶರಣ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ನಾನು ನಿಮಗೆ. ಸೊ ಈಗಲೇ ಹೋಗ್ಬಿಟ್ಟು ಒಂದು ಹಿಂದೆ ಇರೋ ವೀಡಿಯೋನೆಲ್ಲ ಒಂದ್ಸರಿ ನೋಡ್ಕೊಂಬನ್ನಿ, ಪ್ರತಿಯೊಂದಕ್ಕೂ ಅಪ್ಲೈ ಮಾಡಿ. ಮತ್ತು ನೋಡಿ, ಅಲ್ಲಿ ಫ್ಲೂಯೆನ್ಸಿ ಇನ್ ಕನ್ನಡ, ಇಂಗ್ಲೀಷ್, ತಮಿಳ್, ತೆಲುಗು, ಉರ್ದು ಯಾವುದಾದ್ರೂ ಇದ್ರೂ ಓಕೆನೆ. ಒಂದೇ ಒಂದು ಲ್ಯಾಂಗ್ವೇಜಲ್ಲಿ ನೀವು ತುಂಬಾ ಪ್ರೊಫಿಷಿಯನ್ಸಿ ಮೇಂಟೈನ್ ಮಾಡಬೇಕು, ಆವಾಗ ಆರಾಮಾಗಿ ಆಗ್ಬೋದು. ಮತ್ತು ಅಲ್ಲಿ ನೋಡಿ, ಇಲ್ಲಿ
ನೀವು ಎಷ್ಟು ಅವರ್ಸ್ ವರ್ಕ್ ಮಾಡ್ತೀರೋ ಅದ್ರ ಬೇಸ್ಡ್ ಮೇಲೇ ಒಂದು ಪೇ ಅನ್ನೋದು ಅವ್ರು ಮಾಡ್ತಾರೆ. ಸೊ ಅಲ್ಲಿ ನೋಡಿ ಎಲ್ಲಿ ಪರ್ ಅವರ್ ಎಷ್ಟು ಪೇ ಮಾಡ್ತಾರೆ ಅಂತ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಅಲ್ಲೇ ಹೋಗಿ ಅಪ್ಲೈ ಅಂತ ಕೊಟ್ಟರೆ ಈ ಪೇಜಿಗೆ ಕರ್ಕೊಂಬರುತ್ತೆ. ಅಲ್ಲಿ ಲಿಂಕ್ಡ್ಇನ್ ಪೇಜ್ ನೀವು ಹಾಕಲೇಬೇಕು. ಹಾಕಿದರೆ ವಿತಿನ್ 1 ಸೆಕೆಂಡಲ್ಲಿ ಅಪ್ಲೈ ಆಗಿಬಿಡುತ್ತೆ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು, ಲಿಂಕ್ಡ್ಇನ್ನು, ನೌಕರಿ.com ಪ್ರತಿಯೊಂದರಲ್ಲೂ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ನೇಮು, ಇಮೇಲ್ ಐ ಡಿ ಅದರಿಂದನೇ ಅವ್ರು ನಿಮ್ಮನ್ನು ಮಾತಾಡ್ಸೋದು. ಸೊ ಒಂದು ಕಮ್ಯುನಿಕೇಷನ್ ಬಿಲ್ಡ್ ಆಗಬೇಕಂದ್ರೆ ನಿಮ್ಮದು ಫೋನ್ ನಂಬರ್ ಆಗಿರಲಿ, ಜಿಮೇಲ್ ಐ ಡಿ ಆಗಿರಲಿ ತುಂಬಾ ಆ್ಯಕ್ಟಿವ್ ಆಗಿರಬೇಕು. ಮತ್ತು ನಿಮ್ಮದು ಪ್ರೀವಿಯಸ್ ಅಂದರೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಪ್ರೀವಿಯಸ್ ಸ್ಯಾಲ್ರಿ ಕೊಡಿ. ಇನ್ ಕೇಸ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಎನ್ ಎ ಅಂತ ಕೊಡಿ. ಅದಾದಮೇಲಿಂದ ಎಕ್ಸ್ಪೆಕ್ಟೆಡ್ ಅಪ್ಕಮಿಂಗ್ ಸ್ಯಾಲ್ರಿ ಬಂದು ಒಂದು 45,000-50,000 ಅಂತ ಕೊಡಿ. ಬಟ್ ನೀವು ಪಾರ್ಟ್ ಟೈಮ್ ಅಲ್ಲ, ಫುಲ್ ಟೈಮ್ ಮಾಡಿದ್ರೆ ಮಾತ್ರ ಅಷ್ಟು ಕೊಡಿ, ಇಲ್ಲಾಂದರೆ ಕಮ್ಮಿನೇ ಮೆನ್ಷನ್ ಮಾಡಿ. ಇಲ್ಲಿ ಎರಡಕ್ಕೂ ಎಸ್ ಅಂತ ಕೊಡಿ. ಇಲ್ಲಿ ಸ್ಕ್ರೀನ್‌ಶಾಟ್ ಆಫ್ ಇಂಟರ್ನೆಟ್ ಸ್ಪೀಡ್ ಅಂತ ಕೇಳ್ತಾ ಇದ್ದಾರೆ. ಜಸ್ಟ್ ಚೆಕ್ ಮಾಡೋಕ್ಕೆ ನಿಮ್ಮ ಸಿಗ್ನಲ್ ಚೆನ್ನಾಗಿದೆಯಾ, ಕೆಲಸ ಮಾಡೋಕ್ಕೆ ಇವ್ರು ಕಂಫರ್ಟಬಲ್ ಇದ್ದಾರಾ ಅಂತ. ಸೊ ಅಲ್ಲೇ ಗೂಗಲಲ್ಲಿ ಹೋಗ್ಬಿಟ್ಟು ಸ್ಪೀಡ್ ಟೆಸ್ಟ್, ಇಂಟರ್ನೆಟ್ ಸ್ಪೀಡ್ ಟೆಸ್ಟ್ ಅಂತ ಕೊಟ್ಟರೆ ಅಲ್ಲೇ ಬಂದುಬಿಡುತ್ತೆ. ಈ ಥರ ಒಂದು ಸ್ಕ್ರೀನ್‌ಶಾಟ್ ತೆಗೆದುಬಿಟ್ಟು ಆ ಸ್ಕ್ರೀನ್‌ಶಾಟ್ನ ಅವರಿಗೆ ಪೋಸ್ಟ್ ಮಾಡಿ ಅಷ್ಟೇ, ಇನ್ನೇನಿಲ್ಲ, ತುಂಬಾ ಸಿಂಪಲ್. ಹಾಗೆ ಕೆಳಗಡೆ ಬಂದುಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಟ್ಟರೆ ಅದೇ ಪೇಜಲ್ಲಿ ಏನಾದರೂ ಫಿಲ್ ಆಗಿಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ಕರ್ಕೊಂಬರುತ್ತೆ. ಸೊ ಇಲ್ಲಿ ಲಿಂಕ್ಡ್ಇನ್ನಿಂದ ನಾನು ಹಾಕಿರಲಿಲ್ಲ. ಸೊ ನಾನು ಏನು ಮಾಡಿದೆ ಅಂದರೆ ವಾಪಸ್ ಹೋಗ್ಬಿಟ್ಟು ಲಿಂಕ್ಡ್ಇನ್ನ ಪೇಸ್ಟ್ ಮಾಡಿ ಅದಾದಮೇಲಿಂದ ಸಬ್ಮಿಟ್ ಮಾಡಿದೆ. ಸೊ ಲಿಂಕ್ಡ್ಇನ್ ಪ್ರೊಫೈಲ್ ತುಂಬಾ ಇಂಪಾರ್ಟೆಂಟ್. ಇನ್ ಕೇಸ್ ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ, ನೀವು ಕ್ರಿಯೇಟ್ ಮಾಡಲೇಬೇಕು. ಪ್ಲೀಸ್ ಹೋಗ್ಬಿಟ್ಟು ಈಗಲೇ ಕ್ರಿಯೇಟ್ ಮಾಡಿ. ಮತ್ತು ತುಂಬಾ ಇದು ಒಂದು ಗೂಗಲಲ್ಲಿ ಕೆಲಸ ಮಾಡೋದಂದರೆ ತುಂಬಾ ಜನಕ್ಕೆ ಡ್ರೀಮ್ ಜಾಬ್ ಆಗಿರುತ್ತೆ. ಸೊ ಈಗಲೇ ನೀವೇ ಹೋಗ್ಬಿಟ್ಟು ಅಪ್ಲೈ ಮಾಡಿ. ನಿಮಗೆ ಡೆಫಿನೆಟ್ಲಿ ನೀವು ಅದರಲ್ಲಿ ಒಬ್ಬರಾಗಿರಬಹುದು. ಸೊ ಥ್ಯಾಂಕ್ ಯು ಸೋ ಮಚ್. ಇಟ್ ಈಸ್ ವೆರಿ ವೆರಿ ಜೆನ್ಯೂನ್ ಆ್ಯಂಡ್ ಲೆಜಿಟಿಮೇಟ್ ಜಾಬ್. ಥ್ಯಾಂಕ್ ಯು ಗೈಸ್.